ಹೋರಾಟಕ್ಕೆ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಸೇರಿರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ರಾಷ್ಟ್ರದಲ್ಲಿ MS ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಬೇಕು ಅಂತೇಳಿ ನಾಳೆಯಿಂದ ದೇಶಾದ್ಯಂತ ಹೋರಾಟದ ಹುರುಪು ಹತ್ತಾ ಇದೆ. ರಾಜ್ಯದ ವಿಧಾನಸಭೆ ಒಳಗಡೆ ಕೇವಲ ಯಾವುದೋ ಒಂದು ಬುರುಡೆ ಇಟ್ಕೊಂಡು ಆ ಬುರುಡೆ ವಿಚಾರವನ್ನೇ ಚರ್ಚೆಯನ್ನು ಮಾಡಿ ರೈತರ ವಿಚಾರ ಒಂದು ನಿಮಿಷವನ್ನು ಚರ್ಚೆ ಆಗಲಿಲ್ಲ. ಭೂ ಸ್ವಾಧೀನ ಮಾಡ್ಕೊಳ್ಳೋದ್ರ ಬಗ್ಗೆ ಚರ್ಚೆ ಆಗಲಿಲ್ಲ, ರೈತರ ಸಾಲ ಮನ್ನಾದ ವಿಚಾರ ಚರ್ಚೆ ಆಗಲಿಲ್ಲ, ರೈತರಿಗೆ ರಸಗೊಬ್ಬರದ ಕೊರತೆ ಇರೋ ಬಗ್ಗೆ ಚರ್ಚೆ ಆಗಲಿಲ್ಲ. ಯಾವುದೋ ಒಂದು ಬುರುಡೆ ವಿಚಾರನ ಇಟ್ಕೊಂಡು ತಮ್ಮ ಮತವನ್ನು ಪಡೀಲಿಕ್ಕೋಸ್ಕರವಾಗಿ ವೈಯಕ್ತಿಕ ಲಾಭಕ್ಕಾಗಿ ಚರ್ಚೆಯನ್ನು ಮಾಡಿ ನಮ್ಮ ರೈತರ ತೆರಿಗೆ ಹಣವನ್ನೆಲ್ಲ ನಷ್ಟ ಮಾಡಿದ್ದಾರೆ. ಈಗಲಾರು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ, ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ MS ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಲಿಕ್ಕೋಸ್ಕರವಾಗಿ, ವೈಜ್ಞಾನಿಕ ಬೆಂಬಲ ಬೆಲೆಗಳನ್ನು ಜಾರಿ ಮಾಡಲಿಕ್ಕೋಸ್ಕರವಾಗಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳ ತೆರಲಿಕ್ಕೋಸ್ಕರವಾಗಿ, ರೈತರ ಕಬ್ಬಿನ ಇಳುವರಿ ಏನಿದೆ ಅದನ್ನು 10.5% ಇರ್ತಕ್ಕಂಥದ್ದನ್ನೀಗ 9.5%ಗೆ ನಿಗದಿ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಚುನಾಯಿತ ಪ್ರತಿನಿಧಿಗಳು ಯೋಚನೆಯನ್ನು ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಇವತ್ತು ಒಂದ್ ಕಡೆ ಕಬ್ಬು ಬೆಳೆಗಾರರಿಗೆ ಬರ ಹೇಳ್ತಾ ಇದ್ದಾರೆ, ಕಬ್ಬಿನ ಉತ್ಪಾದನೆಯಲ್ಲಿ ಇಳುವರಿಯನ್ನು 10.5% ಏರಿಕೆ ಮಾಡಿದ್ದಾರೆ. ಯಾವುದೇ ಅರಿಶಿನ, ರಾಗಿ, ಜೋಳ, ಭತ್ತ, ಬಾಳೆ, ತೆಂಗು ಪ್ರತಿಯೊಂದು ಬೆಳೆಗಳಿಗೂ ಕೂಡ ವೈಜ್ಞಾನಿಕ ಮಾನದಂಡದ ಬೆಲೆಯನ್ನು ನಿಗದಿ ಮಾಡಿ ಖರೀದಿ ಕೇಂದ್ರಗಳನ್ನು ವರ್ಷ ಪೂರ್ತಿ ತೆರೆತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ರೈತರ ಕೃಷಿಯ ಮಾರಕವಾದಂತ 3 ಕಾಯ್ದೆಗಳನ್ನು ವಾಪಸ್ ತಗೋತೀವಿ ಅಂತ ಹೇಳಿ 2 ವರ್ಷ ಆದ್ರೂ ಕೂಡ ಇನ್ನೂ ನಾವು ಪಕ್ಷ ಅಲ್ಲದೆ ಪ್ರತಿಯೊಬ್ಬರನ್ನು ಕೇಳ್ಕೊಳ್ಳೋದಿಷ್ಟೇ, ಈ ಪ್ರತಿಯೊಬ್ಬ ಹಿಂದೂ ನಾಗರಿಕನಿಗೆ ಬೇಕಾಗಿರ್ತದ ಜವಾಬ್ದಾರಿ ತಿಳ್ಕೊಂಡು ಪ್ರತಿಯೊಬ್ಬರು ನಾಳೆ ಏನು 10 ಗಂಟೆಗೆ ನಾವು ಆಜಾದ್ ಚೌಕದಲ್ಲಿ ಎಲ್ಲ ಸೇರಬೇಕು, ಹರಿಹರ ದೇವಸ್ಥಾನ ಹತ್ರ ಅಂತ ತೀರ್ಮಾನ ಮಾಡಿದ್ದೀವಿ ನಮ್ಮ ನಾಯಕರುಗಳ ಸೇರಿಕೊಂಡು ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಾಂತರದಿಂದ ಆಗಿರ್ಬೋದು, ನಗರದಿಂದ ಆಗಿರ್ಬೋದು, ಏನು ಇಷ್ಟು ದಿನ ಈಗ ಕಾಂಗ್ರೆಸ್ ಗೌರ್ಮೆಂಟು SIT ಮಾಡಿ ಧರ್ಮಸ್ಥಳಕ್ಕೆ ಒಂದು ಕಳಂಕ ತರಬೇಕು ಅಂತ ಹೇಳ್ಬಿಟ್ಟು ಹೊಂಟಿತ್ತು. ಆದರೆ ಆ ಪರಮಾತ್ಮ ಈಗ ಅದೇ ತಿರುಗುಬಾಣ ಆಗಿದೆ. ಆದ್ದರಿಂದ ಇದನ್ನು SIT ಏನು ರಚನೆ ಮಾಡಿ ಇವಾಗ ತದ್ವಿರೋಧವಾಗಿದೆ, ಅವ್ರನ್ನೆಲ್ಲ ಬಂಧಿಸಿ ಅವರಿಗೆ ಒಳ್ಳೆ ಶಿಕ್ಷೆ ಆಗಬೇಕು ಅಂತ ನಾವು ನಾಳೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಚಿಂತಾಮಣಿ ನಾಗರಿಕರ ಬಂಧುಗಳಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಜವಾಬ್ದಾರಿ ತಿಳ್ಕೊಂಡು ನಾವು ಯಾವ ಒಂದು ಪಕ್ಷ ಅಂತ ಇಲ್ಲದಲ್ಲೇ ಎಲ್ಲ ಪಕ್ಷದವರು ದಯವಿಟ್ಟು ಬೆಂಬಲ ಕೊಡಬೇಕು, ಸಂಘ ಸಂಸ್ಥೆಗಳು ಬೆಂಬಲ ಕೊಡಬೇಕು. ಕಾರ್ಯಕ್ರಮಕ್ಕೆ 10 ಗಂಟೆಗೆ ಎಲ್ಲರೂ ಆಜಾದ್ ಚೌಕದಲ್ಲಿ ಸೇರಬೇಕು. ಮತ್ತು ಎಲ್ಲ ಅಲ್ಲಿಂದ ಮೆರವಣಿಗೆ ಬಂದು ತಾಲೂಕು ಆಫೀಸಲ್ಲಿ ನಾವು ಮೆಮೊರನ್ನು ಕೊಡ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ 20ನೇ ತಾರೀಕಿಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಕ್ರೈಮ್ ನಂಬರ್ ಬಂದ್ಬಿಟ್ಟು 222/25 ಅಂಡರ್ ಸೆಕ್ಷನ್ 305, 103 ಸಬ್ಸೆಕ್ಷನ್ 1, 238 ಮತ್ತು 3 ಸಬ್ಸೆಕ್ಷನ್ 5 ಆಫ್ BNS ಆ್ಯಕ್ಟ್. ಹಿಂಗಂದರೆ ಮೊದಲಿಂದು 302 ಮರ್ಡರ್ ಕೇಸು ಮತ್ತು ಮನೆಯಲ್ಲಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಪ್ರಕರಣ ಇದಾಗಿರುತ್ತೆ. ಸೊ ಇದನ್ನು ಕೇಸನ್ನು ರಿಜಿಸ್ಟರ್ ಮಾಡ್ಕೋತೀವಿ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಇದರಲ್ಲಿ ಅಶ್ವಿನಿ ಅಂತಕ್ಕಂಥ ಅವರು ಅರೌಂಡ್ 34 ಇಯರ್ಸ್, ಅವರು ಸೊಸೆ, ಅವರ ಅತ್ತೆ ಅವರಿಗೆ ದೇವಿರಮ್ಮ, ಅವರ ಅತ್ತೆ ಅವರಿಗೆ ಅರೌಂಡ್ 65 ಹಿಂಗೇನೋ ಇದೆ ಏಜ್ ಅವ್ರದ್ದು. ಅವ್ರ ಅತ್ತೆಯವ್ರಿಗೆ 10ನೇ ತಾರೀಕು ನೈಟು ಊಟದಲ್ಲಿ ಅಂದರೆ ಮುದ್ದೆಯಲ್ಲಿ ನಿದ್ದೆ ಟ್ಯಾಬ್ಲೆಟ್ಸು, ಡೈಜಿಪಾಮ್ ಅಂತಕ್ಕಂಥ ಟ್ಯಾಬ್ಲೆಟ್ಸು, ಆ ಟ್ಯಾಬ್ಲೆಟ್ಸನ್ನು ಒಂದು ಅಂದಾಜು 20 ಟ್ಯಾಬ್ಲೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಆ ಟ್ಯಾಬ್ಲೆಟ್ಸನ್ನು ಮುದ್ದೆಯಲ್ಲಿ ಹಾಕಿ ಅವ್ರಿಗೆ ಬಡಿಸಿರ್ತಾರೆ. ಸೊ ನೈಟು ಅವ್ರಿಗೆ ವಾಮಿಷನ್ ಎಲ್ಲ ಆಗುತ್ತೆ. ಇಮಿಡಿಯೇಟಾಗಿ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ, ಸ್ವಲ್ಪ ಡಿಲೇ ಮಾಡ್ತಾರೆ. ಡಿಲೇ ಮಾಡಿ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಅಸ್ವಸ್ಥರಾದಾಗ ಮತ್ತೆ ಅವ್ರನ್ನ ನಾವು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಅಲ್ಲಿಂದ ಕರ್ಕೊಂಡು ಬರಬೇಕಾದ್ರೆ, ದಾವಣಗೆರೆಗೆ ಹೋಗ್ತೀವಿ ಅಂತೇಳಿ ಹೋಗಬೇಕಾದ್ರೆ ಮಧ್ಯದಲ್ಲಿ ಅವ್ರದ್ದು ಡೆತ್ ಆಗಿದೆ ಅಂತಕ್ಕಂಥದ್ದು ವಿಚಾರ ಅಲ್ಲಿ ದಾವಣಗೆರೆ ಆಸ್ಪತ್ರೆಯಲ್ಲಿ ಗೊತ್ತಾಗುತ್ತೆ, ಅವರು ಹೇಳ್ತಾರೆ. ಸೊ ಇದು ನ್ಯಾಚುರಲ್ ಡೆತ್ ಅಂಥೇಳಿ ಅವ್ರು ಯಾರಿಗೂ ಹೇಳಲಾರ್ದೆ ಇದು ಏಜ್ ರಿಲೇಟೆಡ್ ಇದು ಕಾಯಿಲೆಯನ್ನು ಸತ್ತಿದ್ದಾರೆ ಅಂಥೇಳಿ ಅವ್ರು ತಂದುಬಿಟ್ಟು ಅವರೆಲ್ಲ ಸಂಬಂಧಿಕರಿಗೆ ಅದೇ ಥರ ಹೇಳಿ ಅದನ್ನು ಅವರು ಕ್ರಿಮೇಷನ್ನು ಮಾಡಿದ್ದಾರೆ, ಬಾಡಿಯನ್ನು ಊತ ಹಾಕಿದ್ದಾರೆ. ಸೊ ಈ ವಿಚಾರ ಏನಾಗಿದೆ, ಇದು ಹಿಂದೆ ಇರ್ತಕ್ಕಂಥ ವಿಚಾರ. ಸೊ ಇಲ್ಲಿ ನಮಗೆ ಇಲ್ಲಿವರೆಗೆ ಮಾಹಿತಿ, ಇಲ್ಲಿವರೆಗೆ ನಮ್ಮ ತನಿಖೆಯ ಮೇಲ್ನೋಟಕ್ಕೆ
ಕಂಡುಬಂದಿರ್ತಕ್ಕಂಥ ವಿಚಾರ. ಅಶ್ವಿನಿ ಅಂತಕ್ಕಂಥವರು ಅಲ್ಲಿ ಒಬ್ಬರು ಆಂಜನೇಯ ಅಂತಕ್ಕಂಥವ್ರ ಜೊತೆ ಒಂದು ಸಂಬಂಧ ಇರುತ್ತೆ. ಅವರು ಇವರು ಶಿ ಈಸ್ ಮ್ಯಾರಿಡ್, ಬಟ್ ಇನ್ನೊಬ್ಬರು ಆಂಜನೇಯ ಅಂತಕ್ಕಂಥವ್ರು ಅವ್ರ ಜೊತೆ ಒಂದು ಸಂಬಂಧ ಇರುತ್ತೆ. ಸೊ ಸಂಬಂಧ ಇದ್ದಾಗ ಆಂಜನೇಯ ಅಶ್ವಿನಿ ಅವರ ಮುಖಾಂತರ ಈ ದೇವಿರಮ್ಮ ಅವರ ಮನೆಯಲ್ಲಿ ಏನು ಒಂದು ಬೀರು ಇರುತ್ತೆ, ಅದರಲ್ಲಿ ಗೋಲ್ಡು ಕ್ಯಾಶು ಇಟ್ಟಿರ್ತಾರೆ ಅವರು. ಸೊ ಅವಾಗವಾಗ ಇವರು ಅಶ್ವಿನಿ ಅವ್ರ ಸೊಸೆ ಅದನ್ನು ತೆಗೆದುಬಿಟ್ಟು ಒಂದು ಡೂಪ್ಲಿಕೇಟ್ ಕೀಯನ್ನು ಮಾಡಿಸಿ ಅದನ್ನು ತೆಗೆದು ಅವರ ಸಂಬಂಧ ಅಂದರೆ ನೀವು ಹೇಳ್ಬೋದು ಪ್ರಿಯಕರ ಅಂತೇಳಿ ಅವರು ಲವರ್ ಅವರಿಗೆ ಕೊಟ್ಟಿರ್ತಾರೆ.